ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭಾ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬಾಯಿಗೆ ಬಂದಂತೆ ಬೈದು ಧಮಕಿ ಹಾಕಿದ್ದ ಪ್ರಕರಣದ ಸಂಬಂಧದಲ್ಲಿ ಆರೋಪಿ ರಾಜೀವ್ ಗೌಡ ಕೊನೆಗೂ ಲಾಕ್ ಆಗಿದ್ದಾನೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ತಲೆ ಮರೆಸಿಕೊಂಡು ಊರೂರು ಅಲಿತಾ ಇದ್ದ ಆರೋಪಿಯನ್ನ ಕೇರಳ ಗಡಿಯಲ್ಲಿ ಪೊಲೀಸರು ಖೆಡ್ಡಾಗೆ ಕೆಡವಿದ್ದಾರೆ. ಅಷ್ಟಕ್ಕೂ ರಾಜೀವ್ ಗೌಡ ಎಲ್ಲಿದ್ದಾನೆ ಎಂಬ ಬಗ್ಗೆ ಪೊಲೀಸ್ ಪಡೆ ಮಾಹಿತಿ ಕಲೆ ಹಾಕಿರೋದೇ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆರೋಪಿ ರಾಜೀವ್ ಗೌಡ ತನ್ನ ಸಹೋದರಿಗೆ ಕರೆ ಮಾಡಿದ್ದ ಎಂಬ ವಿಚಾರ ಪೊಲೀಸರಿಗೆ ಸಿಕ್ಕಿದ್ದು, ಈ ಬಗ್ಗೆ ಆಕೆಯನ್ನ ವಿಚಾರಣೆ ನಡೆಸಲಾಗಿತ್ತು. ಮಂಗಳೂರಲ್ಲಿ ಇದ್ದ ರಾಜೀವ್ ಗೌಡ ಬೇರೆ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ ಎಂಬ ಬಗ್ಗೆ ಮಾಹಿತಿ ಆಧಾರದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು. ಆ ವೇಳೆ ಮಂಗಳೂರಿನ ಉದ್ಯಮಿ ಮೈಕಲ್ ಜೋಸೆಫ್ ರೇಗೋ ಜೊತೆ ಆರೋಪಿ ಇರೋದು ಕನ್ಫರ್ಮ್ ಆಗಿದೆ. ಆದರೆ ಮೈಕಲ್ ಜೋಸೆಫ್ ರೇಗೋ ಫೋನ್ ನಂಬರ್ ಪೊಲೀಸರ ಬಳಿ ಇರಲಿಲ್ಲ. ಎಷ್ಟು ಹುಡುಕಾಡಿದ್ರೂ ಫೋನ್ ನಂಬರ್ ಸಿಗದ ಕಾರಣ ಸಿಬ್ಬಂದಿ ಪರದಾಟ ನಡೆಸಿದ್ದಾರೆ. ಅಂತಿಮವಾಗಿ ಪೊಲೀಸರು ಮಾಡಿದ್ದ ಮಾಸ್ಟರ್ ಪ್ಲಾನ್ ಸಕ್ಸಸ್ ಆಗಿದೆ. ನೀವು ಈಗ ರಾಜೀವ್ ಗೌಡ ಅವರೆಲ್ಲ ಹೊರಗಡೆ ಬರ್ತಾ ಇರುವಂತ ದೃಶ್ಯಗಳು ನೋಡ್ತಾ ಇರ್ಬೋದು. ಸೊ ಈಗ ಕೆಲವೇ ಇದ್ದಾರೆ, ಇವರು ರಾಜೀವ್ ಗೌಡರೆಲ್ಲ ಪೊಲೀಸರು ಇಲ್ಲಿಂದ ನೇರವಾಗಿ ಮೆಡಿಕಲ್ಗೆ ಕರ್ಕೊಂಡು ಹೋಗುವಂತ ಮೆಡಿಕಲ್ಗೆ ಸ್ವಲ್ಪ ಸೈಡ್ ಬನ್ನಿ ಸರ್. ತಮ್ಮ ಮೇಲೆ ಆರೋಪದ ಬಗ್ಗೆ ಮಾತಾಡ್ತೀರಾ ಸರ್? ಏನಾದ್ರು ಮಾತಾಡ್ತೀರಾ ಸರ್? ಹೋಗ್ಲಿ ಸೈಡಿಗೆ ಬರೋಣ. ಬರಲ್ಲ ಸೈಡ್ ಬೇಡ. ಲಾಂಗಿಂದ ದೂರ ವೇಟ್ ಬನ್ನಿ ಹೋಗಿ ಸ್ವಲ್ಪ ಜಾಗ ಬಿಡಿ, ಹೋಗೋಣ ಇಲ್ಲಿ ಹೋಗ್ಬಿಡ. ಜಾಗ ಬಿಡಿ, ಸ್ವಲ್ಪ ಸೈಡ್ ಆಗಿ ಒಳಗೆ ಜಾಗ ಬಿಡಿ. ಆ ಕಡೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಶಿಲ್ಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 14th ಜನವರಿ 2026ಗೆ ಒಂದು FIR ರಿಜಿಸ್ಟರ್ ಆಗಿತ್ತು ಈವ್ನಿಂಗ್ ಟೈಮಲ್ಲಿ. ಬೇಸಿಕ್ಲಿ ನಮ್ಮ ಶಿಲ್ಘಟ್ಟ ಪೌರಾಯುಕ್ತ ಅಮೃತಾ ಗೌಡರವ್ರಿಗೆ ಫೋನಲ್ಲಿ ಬೈದಿದ್ದಾರೆ ಈ ಥರದ್ದು ಒಂದು ಕಂಪ್ಲೇಂಟ್ ಇತ್ತು. ಆ ವಿಚಾರ ಬಗ್ಗೆ ನಾವು ಅಗ್ರಿವೇಟೆಡ್ ಕ್ರಿಮಿನಲ್ ಇಂಟಿಮಿಡೇಷನ್ದು FIR ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೌಡ ಅವ್ರ ಮೇಲೆ FIR ಆಗಿತ್ತು ಆ ದಿನ. ಆಮೇಲಿಂದ ಈ ಕೇಸ್ ರಿಜಿಸ್ಟರ್ ಆದಮೇಲಿಂದ ನಾವು ಅವ್ರಿಗೆ ಸಿಕ್ಯೂರ್ ಮಾಡೋಕ್ಕೆ, ಟ್ರೇಸ್ ಮಾಡೋಕ್ಕೆ ಎಫರ್ಟ್ಸ್ ಮಾಡಿದ್ದೀವಿ. 14th ಯಾವಾಗ FIR ಆಯಿತು, ಆಮೇಲಿಂದ ಮೊದಲಿಂದ ಇವರು FIR ಆಗೋಕ್ಕೆ ಮುಂಚೆಯಿಂದ ಇವರು ಬೆಂಗಳೂರು ಬಿಟ್ಟು ಬೇರೆ ಬೆಂಗಳೂರು ಆಫೀಸ್ ಮನೆ ಬಿಟ್ಟು ಬೇರೆ ಯಾವುದು ದಾರಿಗೆ ಹೋಗಿದ್ದಾರೆ ಈ ಥರ ಮಾಹಿತಿ ಇತ್ತು. ನಮ್ಮ ಟೀಮ್ ವಗೇರೆ ಎಲ್ಲ ಇವರದು ಬೆಂಗಳೂರಲ್ಲಿ ಯಾವ ಪ್ಲೇಸಸ್ ಇತ್ತು ಆಫೀಸ್ ಮತ್ತು ಮನೆ ವಗೇರೆ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಜಾಗ ಯಾವುದು ಹೊರಗಡೆ ಹೋಗಿದ್ದಾರೆ ಈ ಥರ ನಮಗೆ ಮಾಹಿತಿ ಬಂದಿತ್ತು. ಆಮೇಲೆ ನಾವು ಸೆಪ್ರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು, ಸೆಕ್ಯೂರ್ ಮಾಡಬೇಕು, ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ದೀವಿ. ಸೊ ಲಾಸ್ಟ್ 10-12 ಡೇಸಿಂದ ಇದು ನಡೀತಾ ಇತ್ತು.
ಆಮೇಲೆ ನಮಗೆ ನಿನ್ನೆ ಆರೋಪಿ ರಾಜೀವ್ ಗೌಡ ಅವರು ಕೇರಳ ಮಲ್ಲಪುರಂ ಡಿಸ್ಟಿಕ್ ಅಲ್ಲಿ ಒಂದು ಹೋಟೆಲ್ ಹತ್ರ ಸಿಕ್ಕಿದ್ದಾರೆ. ಅವರ ಜೊತೆಗೆ ಇನ್ನೊಬ್ಬರು ಪರ್ಸನ್ಸ್ ಇತ್ತು, ಅವರು ಕೂಡ ಅವರಿಗೆ ಸ್ವಲ್ಪ ಹೆಲ್ಪ್ ವಗೇರ ಮಾಡಿದ್ದಾರೆ, ಶೆಲ್ಟರ್ ವಗೇರ ಕೊಟ್ಟಿದ್ದಾರೆ. ಅವ್ರದ್ದು ಕಾರಲ್ಲಿ ಇಬ್ಬರು ಜನ ಓಡಾಡ್ತಾ ಇತ್ತು ಅಲ್ಲಿ. ಸೊ ಬೇಸಿಕ್ಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು ಮ್ಯಾಂಗ್ಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ. ನಿನ್ನೆ ಈವ್ನಿಂಗ್ ಟೈಮ್ 4:30 ಅರೌಂಡ್ ನಾವು ಇವರಿಗೆ ಒಂದು ಜಾಗ ಇದೆ ಮಲ್ಲಪುರಂ ಡಿಸ್ಟಿಕಲ್ಲಿ ವಾಜಿಕಡವು, ಅಲ್ಲಿ ನಾವು ಇವರಿಗೆ ಸಿಕ್ಯೂರ್ ಮಾಡಿದ್ದೀವಿ. ಆಮೇಲೆ ಈಗ ನಾವು ಕರ್ಕೊಂಡು ಬಂದಿದ್ದೀವಿ ಅವರಿಗೆ, ಬೇರೆ ಪ್ರೊಸೀಜರ್ಸ್ ವಗೇರೆ ಎಲ್ಲ ನಡ್ತಾ ಇದೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್. ಇನ್ನು ಮೈಕಲ್ ನಂಬರ್ ಸಿಗದ ಕಾರಣ ಉದ್ಯಮಿಯ ಹಿನ್ನೆಲೆಯನ್ನ ಪೊಲೀಸರು ಕೆದಕಿದ್ದಾರೆ. ಮೈಕಲ್ ಮಗ ಬಹಳ ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದು, ಈ ಬಗ್ಗೆ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 2018ರಲ್ಲಿ USA ಬೆಂಗಳೂರು ಏರ್ಪೋರ್ಟ್ಗೆ ಬಂದಿದ್ದ ಮೈಕಲ್ ಮಗ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾವಿಗೆ ಶರಣಾಗಿದ್ದ. ಹೀಗಾಗಿ ಮಂಗಳೂರಿನ ಪಬ್ ಒಂದರ ಮಾಲೀಕರಾಗಿರುವ ಮೈಕಲ್ ಸೋದರ ಸಂಬಂಧಿಯವರಿಗೆ ತಾವು ಚಿಕ್ಕಜಾಲ ಪೊಲೀಸರು ಅಂತ ದೂರವಾಣಿ ಕರೆ ಮಾಡಲಾಗಿದೆ. ಮೈಕಲ್ ಮಗನ ಸಾವಿನ ವಿಚಾರದಲ್ಲಿ ಅವ್ರ ಜೊತೆ ಮಾತನಾಡಬೇಕು ಎಂದು ಹೇಳಿ ಪೊಲೀಸರು ಫೋನ್ ನಂಬರ್ ಪಡೆದಿದ್ದಾರೆ. ಬಳಿಕ ಆ ನಂಬರ್ ಅನ್ನ ಟ್ರೇಸ್ ಮಾಡಿ ಮೈಕಲ್ ಹಾಗೂ ಅವ್ರ ಜೊತೆ ಇದ್ದ ರಾಜೀವ್ ಗೌಡನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಥರ ಎಲ್ಲಕ್ಕೆ ಒಂದು ಜಾಗ ವಾಸ ಮಾಡಿದ್ದಾರೆ, ರೆಗ್ಯುಲರ್ ಆಗಿ ಏನು ಚೇಂಜ್ ಮಾಡಿದ್ದಾರೆ ಈ ಥರ ನಮಗೆ ಫಸ್ಟ್ ಹ್ಯಾಂಡ್ ಮಾಹಿತಿ ಇದೆ. ಬಟ್ ಈಗ ನಾವು ಅವರದ್ದು ಹೇಳಿಕೆ ವಗೇರ ತಗೊಂಡು ಮತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಯಾವ ಜಾಗ ವಾಸ ಮಾಡಿದ್ದಾರೆ, ಯಾವ ಜಾಗ ಸ್ಟೇ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತೀವಿ. ಎಷ್ಟು ಕಾರನ್ನು ಬಳಸಿದ್ದಾರೆ ಸರ್ ಓಡಾಡಲಿಕ್ಕೆ? ಈಗ ಇಲ್ಲಿಂದ ಒಂದು MG ಹೆಕ್ಟರ್ ಕಾರಿಂದ ಹೋಗಿದ್ದಾರೆ, ಅಲ್ಲಿಂದ ಇವರು ಮೈಕಲ್ಗೆ ಇಗೋದು ಒಂದು ಮಾರುತಿ ಬ್ರೆಜಾ ಕಾರ್ ಇದೆ, ಅದನ್ನು ಯೂಸ್ ಮಾಡಿದ್ದಾರೆ. 2 ಕಾರ ಸರ್? ಬಟ್ ರೈಲಲ್ಲಿ ಹೋಗಿಲ್ಲ ಸರ್, ರೈಲಲ್ಲಿ ಪ್ರಯಾಣ ಮಾಡಿದರೆ ಸರ್? ಈಗ ನಮ್ಮ ಮಾಹಿತಿ ಪ್ರಕಾರ ಹೋಗಿಲ್ಲ, ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಟಿಕೆಟ್ ಖರೀದಿ ಮಾಡಿದ್ರೆ ಸರ್ ರೈಲ್ವೆ? ಅದು ಎಲ್ಲ ನಾವು ಚೆಕ್ ಮಾಡ್ತಾ ಇದ್ದೀವಿ. ಯಾವುದು ಈ ಥರದ್ದು ಏರ್ಲೈನ್ ಬುಕಿಂಗ್, ರೈಲ್ವೆ ಬುಕಿಂಗ್, ಬಸ್ ಬುಕಿಂಗ್ಸ್ ಯಾವುದು ಆಗಿದೆ ಅದು ಎಲ್ಲ ನಾವು ಈಗ ಚೆಕ್ ಮಾಡ್ತಾ ಇದ್ದೀವಿ. ಇನ್ನು ಹಲವು ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಚಿಕ್ಕಬಳ್ಳಾಪುರ ಪೊಲೀಸರು ಕೇರಳ ಗಡಿಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಚಿಕ್ಕಬಳ್ಳಾಪುರಕ್ಕೆ ಕರೆತಂದಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.